ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಮನೆಯಲ್ಲಿ ಈರುಳ್ಳಿ ದೋಸೆನ ನಾವು ಹೇಗೆ ಮಾಡಬಹುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲಲ್ಲಿ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಆಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಬನ್ನಿ, ನಾನು ಇವತ್ತು ಫಸ್ಟೇ ಹೇಳಿದಾಗೆ ನಾನು ಈರುಳ್ಳಿ ದೋಸೆ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾವು ದೋಸೆ ಮಾಡೋದಕ್ಕೆ ಸರಿ ಅಂತೂ ಬೇಕೇ ಬೇಕು. ಸೊ ಆ ಸರಿ ಹೇಗೆ ಮಾಡೋದು, ಯಾಕೆ ಸರಿ ಉಪ್ತಿಲ್ಲ ಅಂತ ಕೆಲವೊಬ್ಬರು ಅಂದ್ಕೊತೀವಿ. ಬಟ್ ಯಾಕೆ ಅಂತ ಅದಕ್ಕೆ ನಾನು ಅದಕ್ಕೆ ಏನು ಅಂತ ಆನ್ಸರ್ ಹೇಳ್ತೀನಿ. ಓಕೆ, ಈಗ ನೋಡಿ, ನಾನು ಒಂದು ದೊಡ್ಡ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೀನಿ, 1 ಲೋಟ. ಅದಕ್ಕೆ ನಾನು ಕಾಫಿ ಲೋಟದಲ್ಲಿ 1 ಲೋಟ ನಾನು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಆದರೂ ಆಯಿತು, ಓಕೆ, ಉದ್ದಿನ ಕಾಳಾದರೂ ತೊಗೋಬೋದು. ಹಾಗೆ 1 ಲೋಟ ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಹಾಗೆ ಅದರಲ್ಲಿ 1 ಟೀ ಸ್ಪೂನಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ. ಸೊ ನಾವು ಒಂದು ಸಮ ಪ್ರಮಾಣದಲ್ಲಿ ನಾವೆಲ್ಲದನ್ನು ತೊಗೊಂಡ್ರೆ ಖಂಡಿತವಾಗ್ಲೂ ಸರಿ ನೀಟಾಗಿ ಉಕ್ಕುತ್ತೆ, ತುಂಬ ಚೆನ್ನಾಗೂ ಬರುತ್ತೆ, ದೋಸೆ ಸ್ಮೂತಾಗಿ ಬರುತ್ತೆ. ಇವಾಗ ನೀವು ಅಕ್ಕಿ, ಉದ್ದಿನಬೇಳೆ ಮತ್ತು ಮೆಂತ್ಯನ ಒಂದಕ್ಕೆ ಹಾಕಿ ಒಂದು ಬೌಲಿಗೆ ಹಾಕ್ಬಿಟ್ಟು ಮೂರನ್ನು ನೆನೆಹಾಕಿ, ಜೊತೆಲೇ ಅವಲಕ್ಕಿನ ನೀವು ಸಪ್ರೇಟ್ ನೆನೆಹಾಕಿ ಫ್ರೆಂಡ್ಸ್. ಆವಾಗ ಮತ್ತು ಏನು ಗೊತ್ತಾ, ನೆನೆಹಾಕಿ ನಾವು ಬೆಳಿಗ್ಗೆ 10 ಗಂಟೆಗೆ ನೆನೆಹಾಕಿದ್ದೀವಿ ಅಂದರೆ ನೀವು ರುಬ್ಬೋದು 6-7 ಗಂಟೆ ಹಂಗೆ ರುಬ್ಬಿ. ಯಾಕೆಂದರೆ ಬೇಸಿಗೆಯಲ್ಲಿ ಹುಳಿ ಬಂದುಬಿಡುತ್ತೆ ಜಾಸ್ತಿ. ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಲೇಟಾಗಿ ರುಬ್ಬಿದ್ರೂ ಇನ್ನೂ ಒಳ್ಳೆಯದೇ. ಹಾಗೆ ರಾತ್ರಿ ಇದಕ್ಕೆ ಸೋಡಾ ಗೀಡ ಏನೂ ಹಾಕ್ಬಿಡಿ, ಉಪ್ಪು ಒಂದು ಹಾಕ್ಬಿಡಿ, ಸೋಡಾ ಅದನ್ನು ನೆಕ್ಸ್ಟ್ ಡೇ ಹಾಕ್ಕೊಳ್ಳಿ. ಓಕೆ, ನಾನು ಈಗ ಈರುಳ್ಳಿ ದೋಸೆ ಮಾಡೋದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಮತ್ತು ಸರಿ, ಈಗ ನಾವು ಏನು ದೋಸೆ ಸರಿ ಮಾಡ್ಕೊಂಡಿದ್ವೋ ಅವನ್ನು ಮೂರನ್ನು ಈಗ ನಾನು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಮಿಕ್ಸ್ ಮಾಡಿ ಒಂದು ತಟ್ಟೆಗೆ ಇಟ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಿ, ಯಾಕೆಂದರೆ ಸರಿಗೆ ನಾವು ಉಪ್ಪು ಹಾಕಿರ್ತೀವಿ. ಇದು ಈರುಳ್ಳಿಗೆ ಉಪ್ಪು ಹತ್ತಲಿ ಅಂತ ಅಷ್ಟೇ. ಮೂರನ್ನು ಮಿಕ್ಸ್ ಮಾಡಿ ಈಗ ಇಡಿ ಒಂದು ತಟ್ಟೆಲಿ. ನಾವು ಯಾವಾಗಲೂ ಒಂದೇ ಥರದ್ದು ದೋಸೆ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಬೋರ್ ಆಗ್ತಾ ಇರುತ್ತೆ. ಅವಕ್ಕೂ ಚೇಂಜ್ ಆಗಿ ನಾವು ಕ್ಯಾರೆಟ್ ಹಾಕಿ ದೋಸೆ ಮಾಡ್ಕೊಡ್ಬೋದು, ಈರುಳ್ಳಿ ದೋಸೆ ಮಾಡ್ಕೊಡ್ಬೋದು. ಓಕೆ, ವೆರೈಟೀಸ್ ಆಫ್ ದೋಸೆ ಇದೆ. ಬಟ್ ನಿಮಗೆ ಬೇಕು ಅಂತ ಅಂದರೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ನೋಡಿ, ಈಗ ತವ ಬಿಸಿ ಆಗಿತ್ತು, ಅದಕ್ಕೆ ಸರಿ ದೋಸೆಗೆ ಉಯ್ದಿದ್ದೀನಿ. ಈಗ ಇದಕ್ಕೆ ಈರುಳ್ಳಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಅದ್ರ ಮೇಲೆ ಸರಿ ಮೇಲೆ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಇದನ್ನು ಸ್ಪೂನಲ್ಲಿ ಹೀಗೆ ಮೇಲ್ಗಡೆ ಈರುಳ್ಳಿ ಯಾವುದು ಬರಬಾರ್ದು ಅನ್ನೋದಕ್ಕೆ ಸ್ಪೂನಲ್ಲಿ ಫುಲ್ಲು ನೈಸ್ ಥರ ಮಾಡ್ಬೋದು. ಇಲ್ಲ ಅಂದರೆ ಹೀಗೆ ಉದುರಿಸ್ಬೋದು, ಪ್ರಾಬ್ಲಮ್ ಏನಿಲ್ಲ. ಓಕೆ, ನೋಡಿ, ಇವಾಗ ಪೂರ್ತಿ ಅಂಟ್ಕೊಂಡಿದೆ, ಈರುಳ್ಳಿ ಒಂದು ಏನು ಬರಲ್ಲ. ಓಕೆ, ಒಂದು ಕಡೆ ಆಗಿದೆ, ಈಗ ಇನ್ನೊಂದು ಸೈಡು ಬೇಯಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ನಾವು ಹೋಟೆಲಲ್ಲಿ ಈರುಳ್ಳಿ ದೋಸೆ ತಿನ್ನೋದಕ್ಕಿಂತ ನಾವು ಮನೆಯಲ್ಲಿ ಈ ಥರ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಂಜೆ ಹೊತ್ತು ಮಕ್ಕಳಿಗೆ ಬೆಳಿಗ್ಗೆ ನಾವು ಮಾಮೂಲಿ ದೋಸೆ ಮಾಡಿಕೊಟ್ಟು ಸಂಜೆ ಹೊತ್ತು ನಾವು ಇದನ್ನು ಸ್ನ್ಯಾಕ್ಸ್ ಥರ ಮಾಡಿಕೊಡ್ಬೋದು ಫ್ರೆಂಡ್ಸ್. ನೋಡಿ, ಈರುಳ್ಳಿ ದೋಸೆ ರೆಡಿಯಾಗಿದೆ. ನಾವು ಸರಿನ ನೀಟಾಗಿ ಮಾಡಿಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಓಕೆ, ನೋಡ್ತಾ ಇದ್ದೀರಲ್ಲ ದೋಸೆ ಹೇಗಾಗಿದೆ ಅಂತ. ವೆರಿ ಸಿಂಪಲ್. ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ
ಓಕೆ, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮೀಟ್ ಮಾಡ್ತೀನಿ ಅನದರ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಸಿ ಯು.